ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಲೆಟರ್ ರೈಟಿಂಗ್ ಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು ಯಾರಿಗೆಲ್ಲ ಲೆಟರ್ ರೈಟಿಂಗ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಮತ್ತೆ ಡೌಟ್ಸ್ ಇದೆಯೋ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತ ನಿಮಗೆ ಲೆಟರ್ ರೈಟಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಬರೆಯೋದು ಈಸಿಯಾಗಿ ಅರ್ಥ ಆಗುತ್ತೆ ಮತ್ತೆ ಖಂಡಿತ ನಿಮಗೆ 5 ಔಟ್ ಆಫ್ 5 ಮಾರ್ಕ್ಸ್ ಲೆಟರ್ ರೈಟಿಂಗ್ ಅಲ್ಲಿ ಸಿಗುತ್ತೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಕೇಳಿರುವಂತಹ ಕ್ವಶನ್ ನಂಬರ್ 36. ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ following advertisement that appeared in the Times of India dated 30th December 2025 or 2025. Wanted sales manager, qualification any degree, must know Kannada, English and Hindi, must have computer knowledge. So these are the other requirements for the job. So ಎಜುಕೇಶನಲ್ ಕ್ವಾಲಿಫಿಕೇಶನ್ ಜೊತೆ ಅಡಿಷನಲ್ ಆಗಿ ಕೇಳಿದ್ದಾರೆ ಅಂದ್ರೆ ಒಂದು ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜಸ್ ಗೊತ್ತಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಕೂಡ ಕೇಳಿದ್ದಾರೆ. And then apply within 10 days to the administrator, Skanda Agrotech Private Limited, Metagalli Industrial Area, Mysuru, and write 4x for the name and 4y for address. ಸೊ ನೀವು ಈ ಕ್ವಶನ್ ಅನ್ನ ನೋಡಿದಾಗ ನೀವು ನಿಮ್ಮ ಕ್ವಶನ್ ಪೇಪರ್ ಅನ್ನ ಇಟ್ಕೊಳ್ಳಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ನಂಬರ್ 36 ಅನ್ನ ನೋಡಿದಾಗ 2 ಮಾರ್ಕ್ಸ್ ಆಗೋಷ್ಟು ಅಂದ್ರೆ ಲೆಟರ್ ರೈಟಿಂಗ್ ಅಲ್ಲಿ 2 ಮಾರ್ಕ್ಸ್ ಆಗೋಷ್ಟು ಆನ್ಸರ್ ನಿಮಗೆ ಕೊಟ್ಟಿರೋ ಕ್ವಶನ್ ಅಲ್ಲೇ ಸಿಗುತ್ತೆ. ಏನೇನ್ ಸಿಗುತ್ತೆ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ ಫ್ರಮ್ ಅಡ್ರೆಸ್ ಸಿಗುತ್ತೆ, ಡೇಟ್ ಸಿಗುತ್ತೆ, ಟು ಅಡ್ರೆಸ್ ಸಿಗುತ್ತೆ, ಅಂಡ್ ದೆನ್ ಸಬ್ಜೆಕ್ಟ್ ಸಿಗುತ್ತೆ, ರೆಫರೆನ್ಸ್ ಸಿಗುತ್ತೆ. ಸೊ ಇಷ್ಟು ಕೂಡ ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಅಲ್ಲೇ ಇರುತ್ತೆ. ಸೊ ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಹೇಗೆ ಲೆಟರ್ ಬರೆಯೋದು, ಯಾವೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ. ಈಗ ಲೆಟರ್ ಅನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ರಮ್ ಅಡ್ರೆಸ್. ಸೊ ಫ್ರಮ್ ಅಡ್ರೆಸ್ಗೆ ಏನ್ ಬರಿಬೇಕು ಅನ್ನೋದು ನಮಗೆ ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ. ರೈಟ್ 4x ಫಾರ್ ನೇಮ್ ಅಂಡ್ 4y ಫಾರ್ ಅಡ್ರೆಸ್. ಸೊ ಫ್ರಮ್ ಅಡ್ರೆಸ್ ಅಲ್ಲಿ ನೇಮ್ ಬರೆಯೋ ಜಾಗದಲ್ಲಿ 4x ಅನ್ನ ಬರಿತೀವಿ ಅಂಡ್ ಅಡ್ರೆಸ್ಗೆ 4y ಅನ್ನ ಯೂಸ್ ಮಾಡ್ತೀವಿ. ಆಫ್ಟರ್ ಫ್ರಮ್ ಅಡ್ರೆಸ್ ವಿ ಮೆನ್ಷನ್ ದ ಡೇಟ್ ಅನ್ನ ಮೆನ್ಷನ್ ಮಾಡ್ತೀವಿ. 31st December 2025. ಯಾಕಂದ್ರೆ ಅಪ್ಲಿಕೇಶನ್ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಪ್ಲೈ ವಿತ್ ಇನ್ 10 days ಅಂತ, ಅಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿದ್ಮೇಲೆ 10 ದಿನದ ಒಳಗೆ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋ ಸೂಚನೆ ಅಥವಾ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರಿಂದ ನೀವು ಅದೇ ದಿನ ಅಪ್ಲೈ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಬರೆಯೋದಾದ್ರೆ 30th December 2025 ಅಂತ ಬರಿಬಹುದು. ನಾನು ಒಂದ್ ದಿನ ಲೇಟ್ ಆಗಿ ಅಂದ್ರೆ ನೆಕ್ಸ್ಟ್ ಡೇ ಅಂತ ತಗೊಂಡಿರೋದ್ರಿಂದ 31st December 2025 ಅಂತ ಬರ್ದಿದ್ದೀನಿ. ಅಂಡ್ ಆಫ್ಟರ್ ಡೇಟ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಟು ಅಡ್ರೆಸ್. ಸೊ ಡೇಟ್ ಆದ್ಮೇಲೆ ಟು ಅಡ್ರೆಸ್ ಅನ್ನ ಬರಿಬೇಕು. ಟು ಅಡ್ರೆಸ್ ಕೂಡ ನಿಮಗೆ ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ. ಸೊ ಅಪ್ಲೈ ವಿತ್ ಇನ್ 10 days ಟು ಅಂತಿದೆ. ಸೊ ಅಲ್ಲಿ ಟು ಅಂತ ನಿಮಗೆ ಪಕ್ಕ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ಆ ಟು ಆದ್ಮೇಲೆ ಏನು ಇನ್ಫಾರ್ಮೇಶನ್, ಏನು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಆಸ್ ಇಟ್ ಈಸ್ ನಿಮ್ಮ ಆನ್ಸರ್ ಪೇಪರ್ ಅಲ್ಲಿ ಕಾಪಿ ಮಾಡಿ, ಅದು ಟು ಅಡ್ರೆಸ್ ಆಗುತ್ತೆ. ಸೊ ಆಫ್ಟರ್ ಟು ಅಡ್ರೆಸ್ we write the salutation, dear sir or madam, dear sir or madam. ಸೊ ಇಲ್ಲಿ ನೀವು ಡಿಯರ್ ಸರ್ ಆರ್ ಮೇಡಮ್ ಅನ್ನೋದ್ರ ಬದಲಾಗಿ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಕೂಡ ಯೂಸ್ ಮಾಡಬಹುದು. ಸೊ ಸಲ್ಯೂಟೇಷನ್ ಆದ್ಮೇಲೆ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಏನು? ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಮ್ಯಾನೇಜರ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಮ್ಯಾನೇಜರ್. ಅಂಡ್ ದೆನ್ ರೆಫರೆನ್ಸ್. ಸೊ ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ರೆಫರೆನ್ಸ್ ಏನು, ಯಾವ ರೆಫರೆನ್ಸ್ ಮೂಲಕ ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದೀರಾ ಅಥವಾ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನೀವೇನಂತ ಮೆನ್ಷನ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 30th December 2025. ಸೊ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ following advertisement that appeared in the Times of India dated 30th December 2025. ಸೊ ಅದು ರೆಫರೆನ್ಸ್ ಆಗಿರೋದ್ರಿಂದ ನಾವು ಅದನ್ನ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 30th December 2025. ಸೊ ಫ್ರಮ್ ಅಡ್ರೆಸ್, ದೆನ್ ಡೇಟ್, ಟು ಅಡ್ರೆಸ್, salutation, subject and reference. And next the most important part of the letter, that is body of the letter. ಸೊ ಇಷ್ಟನ್ನ ನೀವು ಬರ್ಕೊಳ್ಳಿ. ಅದಾದ್ಮೇಲೆ ಬಾಡಿ ಆಫ್ ದ ಲೆಟರ್ ಕಡೆ ಹೋಗೋಣ. ಸೊ ಸಬ್ಜೆಕ್ಟ್ ರೆಫರೆನ್ಸ್ ಆದ್ಮೇಲೆ ಬಾಡಿ ಆಫ್ ದ ಲೆಟರ್ ಅನ್ನ ಬರಿತೀವಿ. ಇನ್ ರೆಸ್ಪಾನ್ಸ್ ಟು ದ ಅಬೌವ್ ಮೆನ್ಷನ್ಡ್ ಅಡ್ವರ್ಟೈಸ್ಮೆಂಟ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಸೇಲ್ಸ್ ಮ್ಯಾನೇಜರ್. ಸೊ ಫಸ್ಟ್ ಇದನ್ನ ಬರಿಬೇಕಾಗತ್ತೆ. ಅಂಡ್ ಅದಾದ್ಮೇಲೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ BA. ಸೊ ನಮಗೆ ಕ್ವಶನ್ ಪೇಪರ್ ಅಲ್ಲಿ ಎನಿ ಡಿಗ್ರಿ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ ಎನಿ ಡಿಗ್ರಿ ಅಂತ ಕೇಳಿರೋದ್ರಿಂದ BA. ಸೊ BA ಬದಲಾಗಿ BCom, BSc ಯಾವ್ದನ್ನ ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. ಬಟ್ ನೀವು ಯಾವ ಡಿಗ್ರಿಯನ್ನ ಮೆನ್ಷನ್ ಮಾಡ್ತಿರೋ ರೆಸ್ಯೂಮೆಯಲ್ಲಿ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ
ಅದೇ ಡಿಗ್ರಿಯನ್ನ ಮೆನ್ಷನ್ ಮಾಡಬೇಕು, ಮತ್ತೆ ಆ ಡಿಗ್ರಿಯಲ್ಲಿ ಬಂದಂತಹ ಸಬ್ಜೆಕ್ಟ್ಸ್ ಅನ್ನ ಮೆನ್ಷನ್ ಮಾಡಬೇಕು. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವಿಲ್ಲಿ ಯಾವ ಡಿಗ್ರಿ ಅನ್ನೋದನ್ನ ಮೆನ್ಷನ್ ಮಾಡಿ. ಐ ಪೊಸೆಸ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಐ ಪೊಸೆಸ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್. ನಮಗೆ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಕನ್ನಡ, ಇಂಗ್ಲಿಷ್, ಹಿಂದಿ ಈ 3 ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತ. ಸೊ ಐ ಪೊಸೆಸ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ನನಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ. ಅಂಡ್ ಹ್ಯಾವ್ ಕಂಪ್ಯೂಟರ್ ನಾಲೆಡ್ಜ್, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇದೆ. ಐ ಆಮ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಎಫೆಕ್ಟಿವ್ಲಿ ಟು ಯುವರ್ ಫರ್ಮ್ ಇಫ್ ಗಿವನ್ ಆನ್ ಆಪರ್ಚುನಿಟಿ. ಸೊ ನನಗೊಂದು ಅವಕಾಶವನ್ನ ಕೊಟ್ರೆ ನಾನು ಪರಿಣಾಮಕಾರಿಯಾಗಿ ನಿಮ್ಮ ಕಂಪನಿಗೆ ಅಥವಾ ನಿಮ್ಮ ಫರ್ಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಒಂದು ಅಶ್ಯೂರೆನ್ಸ್ ಅನ್ನ ಕೊಡ್ತಾ ಇದ್ದೀವಿ. ಅಂಡ್ ಲಾಸ್ಟ್ ಅಲ್ಲಿ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮೆ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್. ಸೊ ಇದನ್ನ ಇದೇ ತರ ಬರಿಬೇಕು ಅಂತನಿಲ್ಲ. ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮೆ ವಿತ್ ದಿಸ್ ಅಪ್ಲಿಕೇಶನ್, ಈ ತರ ಬೇಕಾದ್ರೂ ಬರಿಬಹುದು. ಆದ್ರೆ ಅಫಿಷಿಯಲ್ ಲೆಟರ್ ಆದಷ್ಟು ಸ್ಟ್ಯಾಂಡರ್ಡ್ ಆಗಿ ಮತ್ತೆ ಅಲ್ಲಿ ಪೊಲೈಟ್ನೆಸ್ ಇರಬೇಕು ಅನ್ನೋ ಕಾರಣದಿಂದ ಈ ರೀತಿ ಒಳ್ಳೆ ವರ್ಡ್ಸ್, ಒಳ್ಳೆ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ಬರೆದಾಗ ಲೆಟರ್ ರೈಟಿಂಗ್ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ, ಮತ್ತೆ ನಿಮಗೆ 5 ಮಾರ್ಕ್ಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ನೀವು ಜಸ್ಟ್ ಒಂದು 2-3 ಟೈಮ್ಸ್ ಈ ಲೆಟರ್ ರೈಟಿಂಗ್, ಈ ಬಾಡಿ ಆಫ್ ದ ಲೆಟರ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ ಲೆಟರ್ ರೈಟಿಂಗ್ ಅಲ್ಲಿ 5 ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಸೊ ಈಗ ನಿಮಗೆ ಬಾಡಿ ಆಫ್ ದ ಲೆಟರ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಷ್ಟೆಲ್ಲ ಬರೆದು ಮುಗಿಸಿದ್ಮೇಲೆ ನೆಕ್ಸ್ಟ್ ನಾವು ರೆಸ್ಯೂಮೆಯನ್ನ ಬರಿಬೇಕಾಗುತ್ತೆ. ಸೊ ರೆಸ್ಯೂಮೆಯಲ್ಲಿ ಏನೆಲ್ಲ ಪಾಯಿಂಟ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಅದನ್ನು ಕೂಡ ಒಂದ್ಸಲ ನೋಡೋಣ. ರೆಸ್ಯೂಮೆಯಲ್ಲಿ ಫಸ್ಟ್ ನೇಮ್ ಅನ್ನ ಬರಿಬೇಕು. ಸೊ ನೇಮ್ಗೆ ಏನ್ ಯೂಸ್ ಮಾಡಬೇಕು? 4x. ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 4x. ದೆನ್ ಫಾದರ್ಸ್ ನೇಮ್ ABCD XYZ, ಎನಿ ಆಫ್ ಯುವರ್ ಚಾಯ್ಸ್. ಡೇಟ್ ಆಫ್ ಬರ್ತ್ 24/9/2002. ಸೊ ಇಲ್ಲಿ ಎನಿ ಡಿಗ್ರಿ ಅಂತ ಕೇಳಿದರೆ ಡಿಗ್ರಿ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 21 ಇಯರ್ಸ್ ಆಗಿರುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಡೇಟ್ ಆಫ್ ಬರ್ತ್ ಅನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಅಬೌಟ್ 21 ಇಯರ್ ಏಜ್ ಆಗಿರಬೇಕು. ಆ ತರ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಇಯರ್ ಅನ್ನು ಮೆನ್ಷನ್ ಮಾಡಿ. ಅಂಡ್ ದೆನ್ ಅಡ್ರೆಸ್. ಅಡ್ರೆಸ್ ಕೂಡ ಏನಂತ ಮೆನ್ಷನ್ ಮಾಡ್ತೀವಿ? Y ಮೀನ್ಸ್ 4y. ಕ್ವಶನ್ ಪೇಪರ್ ಅಲ್ಲೇ ಕೊಟ್ಟಿದ್ದಾರೆ ಅಡ್ರೆಸ್ಗೆ 4y ಅನ್ನ ಯೂಸ್ ಮಾಡಿ ಅಂತ. ಸೊ ಅಡ್ರೆಸ್ 4y. ಅಂಡ್ ದೆನ್ ನ್ಯಾಷನಾಲಿಟಿ. ಸೊ ನ್ಯಾಷನಾಲಿಟಿ ಇಂಡಿಯನ್. ಲ್ಯಾಂಗ್ವೇಜಸ್ ನೋನ್, ಭಾಷೆಗಳು ಯಾವೆಲ್ಲ ಭಾಷೆಗಳು ಗೊತ್ತಿದೆ. ಸೊ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ ಗೊತ್ತಿರಬೇಕು ಅಂತ. ಸೊ ಅದನ್ನೇ ಮೆನ್ಷನ್ ಮಾಡಿದ್ರೆ ಮುಗೀತು. ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಇಷ್ಟ ಆದ್ಮೇಲೆ ನಾವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಮೆನ್ಷನ್ ಮಾಡುವಾಗ ನೀಟಾಗಿ ಕಾಲಮ್ಸ್ ಹಾಕೊಂಡು ಬರ್ದಾಗ ನಿಮ್ಮ ರೆಸ್ಯೂಮೆ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ಮರೀದೆ ಕರೆಕ್ಟ್ ಆಗಿ ಪಕ್ಕ ನೀಟಾಗಿ ಗೆರೆಗಳನ್ನ ಹಾಕೊಂಡು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಮೆನ್ಷನ್ ಮಾಡಿ. ಸೊ ಈಗ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಯಾವ ತರ ಮೆನ್ಷನ್ ಮಾಡೋದು, ಯಾವ ತರ ಬರೆಯೋದು ಅನ್ನೋದನ್ನ ಕೂಡ ಒಂದ್ಸಲ ನೋಡೋಣ. ರೆಸ್ಯೂಮೆಯಲ್ಲಿ ನೆಕ್ಸ್ಟ್ ಸ್ಟೆಪ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ನೀವು ಸ್ಕೇಲಲ್ಲಿ ನೀಟಾಗಿ ಕಾಲಮ್ಸ್ ಅಂಡ್ ರೋಸ್ ಅನ್ನ ಹಾಕೊಂಡು ಬಹಳ ಸ್ಪಷ್ಟವಾಗಿ ಬರೀರಿ. ಸೊ ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರೆಯುವಾಗ ಫಸ್ಟ್ ನಮಗೆ ಬರೋದು ನೇಮ್ ಆಫ್ ದ ಎಕ್ಸಾಮಿನೇಷನ್, ಅಂಡ್ ದೆನ್ ಬೋರ್ಡ್ ಆರ್ ಯೂನಿವರ್ಸಿಟಿ, ಅಂಡ್ ದೆನ್ ಇಯರ್. ಇಯರ್ ಮೀನ್ಸ್ ಇಯರ್ ಆಫ್ ಪಾಸಿಂಗ್. ಪಾಸ್ ಆದಂತಹ ಇಯರ್ ಅನ್ನ ಮೆನ್ಷನ್ ಮಾಡ್ತೀವಿ. ದೆನ್ ಪರ್ಸೆಂಟೇಜ್, ಹೌ ಮಚ್ ಪರ್ಸೆಂಟೇಜ್ ಯು ಸ್ಕೋರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. And at last we are going to mention the subjects. So name of the examination ಬರೆಯುವಾಗ ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲಿ ನಾವು ಫಸ್ಟ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಆರ್ ರೀಸೆಂಟ್ ಕ್ವಾಲಿಫಿಕೇಶನ್ ಅನ್ನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಲೆಟರ್ ಅಲ್ಲಿ ಕೇಳಿರೋದು ಎನಿ ಡಿಗ್ರಿ. ಸೊ ನಾವು ಲೆಟರ್ ರೈಟಿಂಗ್ ಅಲ್ಲಿ ಬಾಡಿ ಆಫ್ ದ ಲೆಟರ್ ಅಲ್ಲಿ ಯಾವ ಡಿಗ್ರಿಯನ್ನ ಮೆನ್ಷನ್ ಮಾಡಿರ್ತೀವೋ ಅದನ್ನ ಇಲ್ಲಿ ಮೆನ್ಷನ್ ಮಾಡೋಣ. BA. ಅಂಡ್ ದೆನ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್ 2023, ಅಂಡ್ ದೆನ್ ಪರ್ಸೆಂಟೇಜ್ 85, and subject HEP, History, Economics and Political Science. And then PUC, BA ಗಿಂತ ಮೊದಲು ಕಂಪ್ಲೀಟ್ ಮಾಡಿರೋದು PUC. ಸೊ ಬೋರ್ಡ್, PUE ಬೋರ್ಡ್ ಕರ್ನಾಟಕ, and year of passing 2020, and percentage 90, and subjects HEPS, and then SSLC, and it is Karnataka State Board, and year of passing 2018, percentage 95, and subjects ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಲ್ಯಾಂಗ್ವೇಜಸ್ ಇದೇ ಇರುತ್ತೆ. ಸೊ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಸೊ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಬರೆದಾಗ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಪಕ್ಕಾ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಸೊ ರೆಸ್ಯೂಮೆಯಲ್ಲಿ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರೆಯುವಾಗ ಈ ಮೆಥಡ್ ಅನ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬರೆದಾದ್ಮೇಲೆ ಅದ್ರ ಕೆಳಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್. 1 year experience as sales manager in ABC company. And after the experience, hobbies. ಯಾವುದಾದ್ರೂ ಹಾಬೀಸ್ ಅನ್ನ ಮೆನ್ಷನ್ ಮಾಡಬಹುದು. Here
ರೀಡಿಂಗ್ ಬುಕ್ಸ್, ವಾಚಿಂಗ್ ಟಿವಿ, ಇದು ನಾನು ಮೆನ್ಷನ್ ಮಾಡಿದ್ದೀನಿ. ಇದನ್ನೇ ಬರಿಬೇಕಂತೇನಿಲ್ಲ, ಯಾವ್ದಾದ್ರು ಒಳ್ಳೆ ಹಾಬೀಸ್ ಇದ್ರೆ ಅದನ್ನ ಮೆನ್ಷನ್ ಮಾಡಿ. ಅಂಡ್ ನೆಕ್ಸ್ಟ್ ಪ್ಲೇಸ್ 4y ಅಂಡ್ ಡೇಟ್ 31st December 2025. ಅಂಡ್ ದೆನ್ ರೈಟ್ ಸೈಡ್ ಅಲ್ಲಿ ಸಿಗ್ನೇಚರ್ಡ್. ಅಂಡ್ ಇಲ್ಲಿ ನಾವೇನ್ ಬರಿಬೇಕು, 4x, ನೇಮ್ ಅನ್ನ ಯೂಸ್ ಮಾಡೋದಿಲ್ಲ, 4x. ಸೊ ಇಲ್ಲಿಗೆ ನಿಮ್ಮ ರೆಸ್ಯೂಮೆ ಕಂಪ್ಲೀಟ್ ಆಗುತ್ತೆ, ಅಂದ್ರೆ ನಿಮ್ಮ ಪೂರ್ತಿ ಲೆಟರ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ನೀವು ರೆಸ್ಯೂಮೆನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಫಾಲೋ ಮಾಡಿಕೊಂಡು ಬರ್ದಾಗ ನಿಮಗೆ ಔಟ್ ಅಂದ್ರೆ 5/5 ಲೆಟರ್ ರೈಟಿಂಗ್ ಅಲ್ಲಿ ಬಂದೇ ಬರುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, then don't forget to subscribe my YouTube channel. Thank you.